ಶಾಸಕ ನಾಡಗೌಡ. ನಾಲತವಾಡ ಅನುದಾನದ ಲಭ್ಯತೆ ಆಧಾರದ ಮೇಲೆ ಪಟ್ಟಣದಲ್ಲಿ ಆಗಬೇಕಿದ್ದ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸುವಂತ ಆಡಳಿತ ನೀಡಬೇಕು ಹಾಗೂ ಪರಸ್ಪರ ಹೊಂದಾಣಿಕೆಯಿಂದ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಿ ಎಂದು ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರು ಶಾಸಕ ಸಿ.ಎಸ್. ನಾಡಗೌಡ ಹೇಳಿದರು. ಇಲ್ಲಿಯ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಸದಸ್ಯರ ಸಭೆ ಹಾಗೂ ಹೊರಾಂಗಣದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರಿಗೆ ಪ್ರಮುಖವಾಗಿ ನೀರು, ರಸ್ತೆ ಹಾಗೂ ಬೆಳಕಿನ ವ್ಯವಸ್ಥೆಯೇ ಬೇಡಿಕೆಯಲ್ಲಿ ಅತಿ ಅವಶ್ಯಕತೆಯ ಅಂಶವಾಗಿದೆ. ನೀರಿಗಾಗಿ ಬಳಸಬಹುದಾದ ಅನುದಾನವನ್ನು ಆಯಾ ವಾರ್ಡುಗಳಲ್ಲಿ ಸಂಪರ್ಕ ನೀರು ಒದಗಿಸುವ ಕೆಲಸ ಮಾಡಿ. ಚರಂಡಿ ರಸ್ತೆಗಳ ದುರಸ್ತಿಗೆ ಮೊದಲ ಆದ್ಯತೆ ನೀಡಿ ಎಂದರು. ನಾನು ಸಹ ಅನುದಾನ ನೀಡುವೆ ಎಂದರು. ಗೋಡಂಗಡಿಗಳ ಹವಾಳಿಯಿಂದ ಪಟ್ಟಣ ಪಂಚಾಯಿತಿಗೆ ಲಕ್ಷಗಟ್ಟಲೆ ಬಾಡಿಗೆ ನೀಡಿ ವಾಣಿಜ್ಯ ಮಳಿಗೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಭಾರೀ ತೊಂದರೆ ಆಗುತ್ತಿದ್ದು ಅಂಗಡಿಗಳನ್ನು ತೆರವುಗೊಳಿಸಬೇಕು. ಜಗದೇವ್ ನಗರದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಮನೆ ತೆರವುಗೊಳಿಸಬೇಕು. ಪ್ರಮುಖ ರಸ್ತೆಗಳಿಗೆ ಸಿ ರಸ್ತೆ, ಬೆಳಕಿನ ವ್ಯವಸ್ಥೆ, ಚರಂಡಿ ನಿರ್ಮಾಣ, ಉತ್ತಾರಿಗಳ ವಿತರಣೆ ಮಾಡುವ ಕುರಿತಂತೆ ಮನವಿಗಳನ್ನು ಸ್ವೀಕರಿಸಲಾಯಿತು. ಭರವಸೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್, ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ, ತಾಲೂಕಾ ದಂಡಾಧಿಕಾರಿ ಬಲರಾಮ್ ಕಟ್ಟಿಮನಿ ಹಾಗೂ ಸಿಒ ಈರಣ್ಣ ಕೊನ್ನೂರ್ ನೇತೃತ್ವದಲ್ಲಿ ಭರವಸೆ ನೀಡಿದ ಶಾಸಕ ಶೀಘ್ರವೇ ರಸ್ತೆ ಅತಿಕ್ರಮಣ, ಅನಧಿಕೃತ ಗೋಡಂಗಡಿಗಳ ತೆರವು ಸೇರಿದಂತೆ ಕಾರ್ಯಪ್ರವೃತ್ತರಾಗಲು ಸೂಚಿಸಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇಲ್ಕಲ್, ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರ್, ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ, ಡಾಕ್ಟರ್ ಶರಣಬಸಪ್ಪ ಗಂಗನಗೌಡರ್, ಸಂಗಣ್ಣ ಬಾರಡ್ಡಿ, ಶಿವಪುತ್ರಪ್ಪ ಗುರಿಕಾರ್, ಜಗದೀಶ್ ಡೇರೆದ್, ಅಮ್ರಪ್ಪ ಕ್ಷತ್ರಿ, ಬಾಬು ಕ್ಷತ್ರಿ, ರಮೇಶ್ ಆಲ್ಕೊಪ್ರಂ, ಲಲಿತಾ ಗೋರ್ಬಾಲ್, ಬಸಿರಾ ಬೇಗಂ ಮೂಲಿಮನಿ, ಯಮ್ನವ್ವ ಗೌಂಡಿ, ರಾಜಬಿ ನಾಡ್ದಾಳ್ ಇದ್ದರು. ವರದಿ ಅಬ್ದುಲ್ ರಜಾಕ್ ರಕಸ್ಗಿ, MD ಯೂಟ್ಯೂಬ್ ಚಾನಲ್. ಜಂಕ್ಷನ್ ಆಗ್ತದೆ, ಇಲ್ಲೆಲ್ಲ ಅಂಗಡಿಗಳು, ಇವೆಲ್ಲ ಶಾಪ್ಸ್, ಅಲ್ಕಪ್ಪಣ್ಣು ಅವರು ಇಲ್ಲಿ ಏನಿದೆ ಅಲ್ರಿ, ಇದು ಎಲ್ಲ ಪಂಚಾಯತಿ ಜಾಗ. ಇಲ್ಲೆಲ್ಲ ಡಬ್ಬಿ ಅಂಗಡಿ, ಎಲ್ಲ ಡಬ್ಬಿ ಅಂಗಡಿ ಇರ್ತದೆ. ಇವ್ರಿಗೆ ಮೂಮೆಂಟೇ ಇಲ್ಲ, ಯಾರು ಬರೋಕ್ಕೆ ಕಸ್ಟಮರ್ ಬರೋಕ್ಕೆ ಇಲ್ಲ. ಡಬ್ಬಿ ಅಂಗಡಿ ಇಟ್ಟಾಗ ಇವ್ರಿಗೆ ಮೊದಲಾಗಿತ್ತು, ಎಲ್ಲ ಇತ್ತು, ಡೈರೆಕ್ಟ್ ಬರ್ತಿದ್ರು ಅನ್ಲೋಡ್ ಮಾಡ್ತಿದ್ರು. ಈಗೇನಾಗ್ತದೆ, ಇದೆಲ್ಲ ನಿಮ್ಮ ಪಂಚಾಯತಿ ಜಾಗದಾಗ ಅಂಗಡಿ ಇಟ್ಟಾರ ಅಂಗಡಿ ಇಟ್ಟಿದ್ದಕ್ಕೋಸ್ಕರ ನಮ್ದು ಎಲ್ಲ ವ್ಯಾಪಾರ ಇವೆಲ್ಲ ಆ್ಯಕ್ಚುಲಿ ಮೇನ್ ರೋಡ್ ಇದೆ. ಇಷ್ಟಾಗಲ್ಲ ಬಯಲು ಜಾಗ ಇದೆ. ಮೊದಲು ಎಲ್ಲ ರಾಜಕೀಯ ಎಲ್ಲ ಇದೆ. ಇದಕ್ಕೂ ಟ್ರಾಫಿಕ್ ಖರೀದಿ ಮಾಡಿದಂಗೆ ಗಾಡಿಯಿಂದ ಅಂಗಡಿ ಮುಂದೆ ಕೊಡ್ತಾರಲ್ಲ ಜಾಗ ಎಲ್ಲ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ತೆಗಿಯಕ್ಕೆ ಕೇಳ್ತಿದ್ದು ಇದು ಎಲ್ಲ ಕೊಟ್ಟಿದ್ದು ಇನ್ನೊಂದೇನೇ ಸರ್, ಸ್ಪಾಟ್ ಇಟ್ಟು ಅದು ಉತ್ಪನ್ನ ಪಂಚಾಯತ್ ಬರ್ತಾ ಇದೆ. ಬೇರೆಯವರು ಕೇಳು ಅಷ್ಟೇ. ಏನಾಗ್ಯದ್ರಿ ಸಾಹೇಬ್ ಕೇಳು ನಿಮ್ಮ ಮನೆ ಇತ್ತು, ನಿಮ್ಮ ಸ್ವಂತ ಇತ್ತು ಅಂತ ಕಟ್ಕೊಂಡು ಇದು ಮಾಡಿಬಿಟ್ರೆ ಸೈಡ್ ಹೋಲ್ ಆಗ್ತದೆ, ಸೈಡ್ ಹೋಲ್ ಆಗ್ತದೆ, ಸೈಡ್ ಹೋಲ್ ಆಗ್ತದೆ. ಪಂಚಾಯತಿ ಕಷ್ಟಗಾಡಿನೂ ಬಂದಿಲ್ಲ, ಪಂಚಾಯತಿ ಕಷ್ಟಗಾಡಿನೂ ಬರೋದ್ರಿ, ನೀರು ಏನೂ ಕಸದ ಗಾಡಿ ಸಮಸ್ಯೆ ಐತೆ. ಡ್ರೈವರ್ ಮತ್ತು ಅಂತ ಹೇಳ್ಯಾರ. ಕಸದ ಗಾಡಿ ಅಂತೂ ಬರ್ದಲ್ಲ, ಪಟ್ಟ ಚೀರು ಬರ್ದಲ್ಲ. ಅದ್ರಾಗೆ ಕಳಿಸಿ ಹೇಳಿದ್ವಿ.
ಸಿಬ್ಬಂದಿ ಇಟ್ಕೊಳಕ್ಕೆ ಅಪ್ರೂವಲ್ ಅಂತ ಹೇಳಿ ಸಬ್ಸಿಡಿ ಮಾಡ್ತೈತೆ ಅವಾಗ ಸಂಪ್ ಮಾಡ್ಕೊಳ್ರಿ. ಅದಕ್ಕೆ ನೋಟಿಸ್ ಆಯ್ತು. ಆ ಕಂಪೌಂಡ್ ಶೌಚಾಲಯ ಮಾಡಲಿಕ್ಕೆ ಅಲ್ಲಿ ಸುಮಾರು ಒಂದು 30 ಮಂದಿ ಕುಂದ್ರಂಗ, ಒಂದು 15 ಮಂದಿ ಒಂದು 10 ಮಂದಿ ಗಂಡ್ಮಕ್ಳು, ಒಂದು 20 ಮಂದಿ ಹೆಣ್ಮಕ್ಳು ಚೇರ್ಸ್ ಮಾಡಿ ಏನು ಮಾಡಕ್ಕೆ ಕೊಟ್ಟ ಮೇಲೂ ನಿಮ್ಮ ಮನೆ ವ್ಯಾಪಾರ ಮಾಡದೆ ಅಂದ್ರೆ ಮಾತು ಕೊಡಕ್ಕೆ ಮಕ್ಕಳಿಗೆ ಹೇಳೋದು ಎಲ್ಲ ಸಂಘದವರಾಗಲಿ ಎಲ್ಲರಿಗೂ ಅಷ್ಟೇ ಎಲ್ಲ ಸ್ಟಾಪ್ ಎಲ್ಲಿ ಕೊಡಕ್ಕೆ ಕಾಯ್ದೆ ಹೇಳ್ಬೇಕಲ್ಲ. ಆಯ್ತು, ಮಕ್ಳು ಏನ್ ಮಾಡ್ತಾರೆ? ಬ್ಲಾಕ್ ಲಿಸ್ಟ್ ಮಾಡಂತ ಹೇಳಿವಿ. ಮಾತಾಡಿವಿ ಅದ್ರೇ ಎಲ್ಲ ಟೋಟಲ್ ಅದ್ರಾಗ ಅದಾವ.